ಹಾಯ್ ವೆಲ್ಕಮ್ ಬ್ಯಾಕ್. ಎಲ್ಲರೂ ಹೇಗಿದ್ದೀರಾ? ಈ ವಿಡಿಯೋ ಬಂದು ಧನುರ್ಮಾಸ ಮೊದಲೇ ದಿನ ಅಂದರೆ ಸೋಮವಾರ, ಡಿಸೆಂಬರ್ 16ನೇ ತಾರೀಕು ಸೋಮವಾರ ಸ್ಟಾರ್ಟ್ ಆಗುತ್ತೆ. ಮುಗಿಯೋದು ಬಂದು ಜನವರಿ 13ನೇ ತಾರೀಕು. ನಾನು ಬಂದು ಬೆಳಗ್ಗೆ 4 ಗಂಟೆಗೆ ಎದ್ದಿದ್ದೆ. ರಾತ್ರಿಯೇ ಮನೆಯೆಲ್ಲ ಡೀಪ್ ಕ್ಲೀನಿಂಗ್ ಮಾಡಿರ್ತೀನಿ. ಬೆಳಗ್ಗೆ ಎದ್ದು ಯಾವುದು ಮಾಡಬೇಕು ಅಂತ ಯಾವುದು ಇಟ್ಕೊಂಡಿರಲ್ಲ. ಎದ್ದಿದ ತಕ್ಷಣ ಗೀಝರ್ ಆನ್ ಮಾಡಿಬಿಟ್ಟು ಸ್ನಾನ ಮಾಡ್ಕೊಬಂದ್ಬಿಡ್ತೀನಿ. ಸ್ನಾನ ಮಾಡ್ಕೊಂಬಂದ ತಕ್ಷಣವೇ ಬಂದು ಬಾಗಿಲಿಗೆಲ್ಲ ರಂಗೋಲಿ, ಅರ್ಶಿನ, ಕುಂಕುಮ, ಹೂವು ಎಲ್ಲ ಬಿಟ್ಬಿಟ್ಟು, ಹೂವು ಎಲ್ಲ ನನಗೆ ಯಾವ ರೀತಿ ಇಡಬೇಕು ಅನಿಸುತ್ತೆ ಆ ರೀತಿ ಎಲ್ಲ ಇಟ್ಟು, ಗಿಡಕ್ಕೆ ನೀರೆಲ್ಲ ಹಾಕ್ಬಿಟ್ಟು, ತುಳಸಿ ಗಿಡಕ್ಕೂ ಅಲ್ಲೂ ಕೂಡ ರಂಗೋಲಿ ಎಲ್ಲ ಹಾಕಿ, ನೀವು ನೋಡ್ತಾ ಇರ್ಬೋದು. ನಾನು ಜಾಸ್ತಿ ರಂಗೋಲಿ ಬಿಡೋದು ಜಾಸ್ತಿ. ನಮ್ಮ ಮನೆ ಡೈಲಿ ವಾರ ಟೈಮಲ್ಲಿ ಹಿಂಗೆ ನಾನು ಬಿಡೋದೇ ಇದೇ ಥರನೇ. ಅದೇನೋ ನಂಗೆ ರಂಗೋಲಿ ಬಿಡೋದಂದರೆ ತುಂಬಾ ಇಷ್ಟ. ವೆರೈಟಿ ಬಿಡ್ತಾನೆ ಇರ್ತೀನಿ, ಟ್ರೈ ಮಾಡ್ತಾನೆ ಇರ್ತೀನಿ. ಹೊಸ್ದಾಗಿ ಏನಾದರೂ ನೋಡಿದಾಗ ಟ್ರೈ ಮಾಡ್ತಾ ಇರ್ತೀನಿ. ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಧನುರ್ಮಾಸ ಮಾಡೋರು ಮೇಯ್ನು ಬೆಳಗ್ಗೆ ಎದ್ದಿದ ತಕ್ಷಣವೇ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನೆಲ ಎಲ್ಲ ಒರೆಸಿ, ಬಾಗಿಲಿಗೆ ಅರ್ಶಿನ ಕುಂಕುಮದಿಂದ ಎಲ್ಲ ಅಲಂಕಾರ ಮಾಡಿಬಿಟ್ಟು ಆಮೇಲೆ ದೇವ್ರ ಮನೆಗೆ ಹೋಗಬೇಕು. ದೇವ್ರ ಮನೆಗೆ ಹೋಗಿದ ತಕ್ಷಣವೇ ಫಸ್ಟ್ನೇ ದಿನ ಸಿಂಪಲಾಗಿಯೇ ಡೈಲಿ ಹೂವು ಚೇಂಜ್ ಮಾಡಬೇಕು. 9 ದಿನ ಮತ್ತು 5 ದಿನ 3 ದಿನ ಮಾಡೋ ಅಂಥವ್ರು ಇರ್ತೀರ. ಅಂಥವ್ರು ಡೈಲಿ ಕೂಡ ಹೂವನ್ನ ಚೇಂಜ್ ಮಾಡಲೇಬೇಕು. ನಾನು ಬಂದು ಇವತ್ತು ಬಂದು ರೆಡ್ ಕಲರಲ್ಲಿ ಅಲಂಕಾರ ಮಾಡ್ತಾಯಿದ್ದೆ. ಅದಕ್ಕೆ ಬಾಗಿಲು ಕೂಡ ರೆಡ್ಡಲ್ಲೇ ಇಕ್ಕಿದ್ದೀನಿ ಹೂವನ್ನ. ಫಸ್ಟ್ನೇ ದಿನ ಹೀಗಿತ್ತು. ಇದಾಗಿದ್ದ ತಕ್ಷಣವೇ ದೇವ್ರಿಗೆಲ್ಲ ದೀಪ ಎಲ್ಲ ಅಂಟಿಸ್ಬಿಟ್ಟು, ಧೂಪ ಹಾಕ್ಬಿಟ್ಟು, ಟೈಮ್ ನೋಡಿ ಎಷ್ಟು ಆಗಿರ್ಬೋದು ಹಾಕಿದೆ. ಆ ಟೈಮಿಂಗ್ಸು ಕೂಡ ನಿಮ್ಗೆ ಹಾಕಿ ತೋರಿಸ್ತಾ ಇದ್ದೀನಿ. ಇಷ್ಟೊತ್ತು ಆಗಿಬಿಡುತ್ತೆ. ಇಷ್ಟೇ ನಾವು ಬೇಗ ಮಾಡಿದ್ರೂ ಅದೇ ಟೈಮಿಂಗ್ಸ್ಗೆ ಬಂದುಬಿಡುತ್ತೆ. ಅದೆಲ್ಲ ಆಗಿದ ತಕ್ಷಣವೇ ಧೂಪ ಎಲ್ಲ ಮನೆ ತುಂಬ ನೋಡೋಕ್ಕೆ ಖುಷಿಯಾಗುತ್ತೆ. ಆ ಟೈಮಲ್ಲಿ ಬೆಳಗಿನ ಜಾವ ಅದು 5:15 ಅಂತ ಟೈಮಲ್ಲೆಲ್ಲ ಮನೆ ಫುಲ್ಲೂ ಧೂಪದಿಂದನೇ ತುಂಬಿರುತ್ತೆ ಅಂತ ಹೇಳ್ಬೋದು. ಅದಾಗಿದ್ದ ತಕ್ಷಣ ವಿಷ್ಣು ಸಹಸ್ರನಾಮನ ಹಾಕ್ತೀನಿ. ವಿಷ್ಣು ಸಹಸ್ರನಾಮ ಹಾಕಿ ಅದು ಮುಗಿಯೋವರೆಗೂ ಕೂತ್ಕೊಂಡೇ ಇರ್ತೀನಿ. ಕೂತ್ಕೊಂಡಿದ್ದ ತಕ್ಷಣ ನಾನು ಕೂಡ ವಿಷ್ಣು ಸಹಸ್ರನಾಮನ ಮೊಬೈಲಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೆ. ಅದನ್ನ ಓದ್ಕೊಂಡು ಕೂತ್ಕೊಂಡಿರ್ತೀನಿ. ಒಂದು ಹಾಫ್ ಆನ್ ಅವರ್ ಆಗುತ್ತೆ. ಆಗಿದ ತಕ್ಷಣ ದೇವಸ್ಥಾನ, ಮನೆ ಹತ್ರ ಒಂದು ಶಕ್ತಿ ದೇವಸ್ಥಾನ ಇದೆ, ಅಲ್ಲಿಗೆ ಹೋಗ್ಬಿಟ್ಟು ಬರ್ತೀನಿ. ಅಲ್ಲಿ ಹೋಗ್ಬಿಟ್ಟು ಹಳ್ಳಿ ಕಟ್ಟೆ ಎಲ್ಲ ಸುತ್ತಬಿಟ್ಟು ನಮಗೆ ಎಷ್ಟು ಸಾಧ್ಯನೋ ಅಷ್ಟು ನಮಸ್ಕಾರ ಮಾಡಿ ಅಲ್ಲೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಇವಾಗ ತಿಂಡಿ ರೆಡಿ ಮಾಡ್ತಾಯಿದ್ದೀನಿ. ಇವತ್ತು ಬಂದು ನಾನು ವಾಂಗಿಬಾತ್ ಮಾಡಿದ್ದೆ. ಹೋಟೆಲ್ ಸ್ಟೈಲಲ್ಲಿ ಮಾಡೋ ವಾಂಗಿಬಾತು ತುಂಬಾ ಚೆನ್ನಾಗಿ ಬಂದಿತ್ತು. ಆಮೇಲೆ ನನ್ನ ತಂಗಿ ಊರಿಂದ ಬಂದಿದ್ಲು. ಬಂದಮೇಲೆ ಸರಿ ಬಾಕ್ಕ ತಲೆಗೆ ಎಣ್ಣೆ ಹಚ್ತೀನಿ, ಯಾವಾಗ್ಲೂ ನೀನೇ ಹಚ್ಕೋತಾ ಇರ್ತೀಯಲ್ಲ, ಇವತ್ತು ನಾನು ಹಚ್ತೀನಿ ಬಾ ನಿನಗೆ ಅಂತ ಅಂದ್ಬಿಟ್ಟು, ಸರಿ ಆಯಿತು ಅಂದ್ಬಿಟ್ಟು ನಾನು ಎಣ್ಣೆ ಹಚ್ಚಿಸ್ಕೊಂಡು ತಲೆನೆಲ್ಲ ಮಸಾಜ್ ಮಾಡಿಸ್ಕೊಂಡು ಸರಿ ಅಂದ್ಬಿಟ್ಟು ಒಂದು 3:15 ಆಗೋಗಿತ್ತು. ಎಣ್ಣೆ ಎಲ್ಲ ಹಚ್ಚಿಸ್ಕೊಂಡಾದ್ಮೇಲೆ ಅವಳೇನೆ ತಲೆಯೆಲ್ಲ ಬಾಚಿಬಿಟ್ಟು ಗಂಟು ಕಟ್ಟಿದ್ಲು. ಆಮೇಲೆ ಬಂದು ನಾವು ನರ್ಸರಿಗೆ ಹೋಗೋಣ ಅಂತ ಮಾತಾಡ್ಕೋತಾ ಇದ್ವಿ. ಇವತ್ತು ಹೋಗೋಣ ಬಾಕ, ಗಿಡ ಎಲ್ಲ ನೋಡ್ಕೊಬರೋಣ, ಯಾರು ಹೊಸ್ದಾಗಿ ಏನಾರು ತೊಗೊಂಬಂದ್ರೆ ನೋಡ್ಕೊಬರೋಣ ಬಾಕ ಅಂತಂದು. ಸರಿ ಆಯಿತು ಹೋಗೋಣ ಇರು, ಎಣ್ಣೆ ಹಚ್ಚಿದಾದ್ಮೇಲೆ ಹೋಗೋಣ ಇರು ಅಂತ ನಾನು ಹೇಳಿದೆ. ಸರಿ ಅಂದ್ಬಿಟ್ಟು ಅವಳು ಸರಿ ಆಯಿತು ಬೇಗ ಹಚ್ಬಿಡ್ತೀನಿ ಹಾಗಾದರೆ ನಿನಗೆ, ಹೋಗೋಣ, ನನಗೂ ಅಲ್ಲೆಲ್ಲ ನೋಡೋಕ್ಕೆ ಇಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ಹೊರಟ್ವಿ. ನಮ್ಮ ಹತ್ರನೂ ಒಂದು ಚಿಕ್ಕದೊಂದು ನರ್ಸರಿ ಇದೆ, ಅಲ್ಲಿಗೇ ಕರ್ಕೋಗಿದ್ದೆ ಅವಳು. ನಾನು ಯಾವಾಗಲೂ ಇಲ್ಲೇ ತೊಗೊಳೋದು. ನಮ್ಮ ಮನೆಗೆ ತೊಗೊಬಂದಿರೋ ಗಿಡ ಎಲ್ಲ ಇಲ್ಲೇ ತಂದಿರೋದು. ಗಿಡ ಎಲ್ಲ ತೊಗೊಂಡೆ. ನನಗೂ ಈ ಗಿಡ ಇಷ್ಟ ಆಯಿತು ತುಂಬಾ. ಇದೊಂದು ಮತ್ತು ಇನ್ನೆರಡು ಗಿಡ ತೊಗೊಂಡಾದ್ಮೇಲೆ ಮನೆಗೆ ಬಂದ್ಬಿಟ್ಟು ತೋರಿಸ್ದೆ ನಮ್ಮ ಆಂಟಿಗೆ. ತಂದಿದ್ದೀನಿ ನೋಡು. ನಮ್ಮ ಆಂಟಿ ಅಂತೂ ಬೈತಾಯಿದ್ಲು, ಏನೇ ಎಲ್ಲೇ ಹೋದ್ರೂ ಏನಾದರೂ ಒಂದು ಹಿಡ್ಕೊಂಬರ್ತಾನೆ ಇರ್ತೀಯಲ್ಲ ನೀನು, ಅಷ್ಟೊಂದು ಗಿಡದ ಮೇಲೆ ನಿನ್ಗೆ ಅಷ್ಟೊಂದು ಆಸೆನಾ ಅಂತ ಕೇಳ್ತಾಯಿದ್ಲು. ಸರಿ ಅಂದ್ಬಿಟ್ಟು ಸಂಜೆ ಆಗೇ ಹೋಯ್ತು. ಆಮೇಲೆ ಸಂಜೆ ಆಗಿದ ತಕ್ಷಣ ಒಂದು 5 ಗಂಟೆ ಹಂಗೆಲ್ಲ ಮನೆಯೆಲ್ಲ ಕಸ ಎಲ್ಲ ಗುಡಿಸ್ಬಿಟ್ಟು, ಬಾಗಿಲಿಗೆಲ್ಲ ನೀರು ಹಾಕ್ಬಿಟ್ಟು, ಅರ್ಶಿನ ಕುಂಕುಮ ಎಲ್ಲ ರಂಗೋಲಿ ಎಲ್ಲ ಬಿಟ್ಟು, ದೇವ್ರಿಗೆಲ್ಲ ದೀಪ ಎಲ್ಲ ಅಂಟಿಸ್ಬಿಟ್ಟು, ವಿಷ್ಣುದು ಯಾವುದಾದ್ರು ಒಂದು ಸಾಂಗು, ಡೈಲಿ ಧನುರ್ಮಾಸ ಅಲ್ವ ಇವಾಗ, ಅದಕ್ಕೆ ಯಾವ್ದಾರ ಒಂದು ಚೆನ್ನಾಗಿರೋ ಸಾಂಗ್ನ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಕೇಳ್ಕೊಂಡು ಕೂತಿದ್ದೆ. ಸಂಜೆ ಆಗೇ ಹೋಯ್ತು. ಇವತ್ತಿನ ದಿನ ಬಂದು ಈ ರೀತಿ ಆಗಿತ್ತು. ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತೀವಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಬಾಯ್.